ಮಜ್ಜಿಗೆ ಸಾಂಬಾರು ರೆಡಿಯಾಗಿತ್ತು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಕಿಚನ್ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಾನು ಇವತ್ತು ಭಾನುವಾರ ಸಂಜೆಯಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಹಾಲು ಕಾಯ್ಸೋಕ್ಕೆ ಇಟ್ಬಿಟ್ಟು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿನ ಇಲ್ಲಿ ವಾಶ್ ಮಾಡಿಬಿಟ್ಟು ನೆನೆಸಿಡ್ತಾ ಇದ್ದೀನಿ. ಹಾಗೆ ಇದು ಅಕ್ಕಿ ಏನಕ್ಕೆ ಅಂದರೆ ನಾನಿವತ್ತು ಸಾಯಂಕಾಲ ಅಂದರೆ ನೈಟ್ ಊಟಕ್ಕೆ ಮಜ್ಜಿಗೆ ಸಾಂಬಾರು ರೆಸಿಪಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ ಟಿಫನ್ ಅಂದರೆ ಇದ್ದೇ ಇರುತ್ತಲ್ವ ಯಾವುದಾದ್ರೂ ಮಾಡೋದು. ಸೊ ಇಲ್ಲಿ ನಾನು ನೈಟ್ ಅಂದರೆ ಸಾಂಬಾರು ಮಾಡ್ಕೊಳ್ಳೇಬೇಕಲ್ವ, ಮುದ್ದೆ ಅಥವಾ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಮಜ್ಜಿಗೆ ಸಾಂಬಾರು ರೆಸಿಪಿನ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ನನ್ನ ಮಕ್ಕಳ ಜೊತೆ ಒಂದು 5 ಗಂಟೆ ಹಂಗೆ ಕೆಳಗಡೆ ಇಳಿದ್ಬಿಟ್ಟು ಸ್ವಲ್ಪ ಶಟಲ್ ಕಾಕ್ ಆಡಿಬಿಟ್ಟು ಒಂದು 10 ನಿಮಿಷ ನನಗೆ ಒಂದು ಅರ್ಧ ಗಂಟೆ ವಾಕ್ ಮಾಡಿಕೊಂಡು ಅವರಿಬ್ಬರೂ ಒಂದು ಹತ್ರ ಒಂದು ಸೈಕಲ್ ತೊಳಿಸ್ಬಿಟ್ಟು ನಾನಿಲ್ಲಿ ಮೇಲೆ ಕರ್ಕೊಂಡು ಬಂದೆ. ಹಾಗೆ ಅವರಿಬ್ಬರು ಮುಖ ತೊಳೆದ್ಬಿಟ್ಟು ಒಂದು ಗ್ಲಾಸ್ ಹಾಲು ಕುಡಿದು ಓದ್ಕೊಳ್ತಾ ಕೂತ್ಕೊಂಡ್ರು. ನಾನು ಕೂಡ ಒಂದು 6 ಗಂಟೆ ಹಂಗೆ ನಾನು ಅವ್ರ ಜೊತೆ ಓದೋಕ್ಕೆ ಕೂತ್ಕೊಂಡಳು. ಒಂದು 8 ಗಂಟೆವರೆಗೂ ನನಗೇನು ಕೆಲಸ ಮಾಡೋದಿಲ್ಲ. 8:30ವರೆಗೂ ನಾನು ಅವ್ರಿಗೆ ಓದ್ಕೊಡ್ತಾ ಇರ್ತೀನಿ. ನಾನು ಏನು ಓದ್ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ. ಸೊ ಅಲ್ಲಿ ಕೂತ್ಕೊಂಡ್ರೆ ಅವರಿಬ್ಬರೇ ಓದ್ಕೊಳ್ತಾರೆ. ಬಟ್ ನಾನು ಇಲ್ಲಿಗೆ ಬಂದುಬಿಟ್ರೆ ಅವರಿಬ್ಬರು ಓದೋದಿಲ್ಲ, ಸ್ವಲ್ಪ ಜಾಸ್ತಿ ಮಾತಾಡೋದು ಅದೆಲ್ಲ ಮಾಡ್ತಾರೆ ಅಂತೇಳಿ ನಾನು ಅವರಿಬ್ಬರ ಜೊತೆನೇ ಕೂತ್ಕೊಂಡಿರ್ತೀನಿ. ಹಾಗೆ ನಾನಿಲ್ಲಿ ಏನು ಮಜ್ಜಿಗೆ ಸಾಂಬಾರು ಮಾಡೋದಕ್ಕೆ ಅಕ್ಕಿ ನೆನೆಸಿಟ್ಟಿದ್ನಲ್ವ, ಹಾಗೆ ನಾನಿಲ್ಲಿ ಮಜ್ಜಿಗೆ ಮಾಡಿಕೊಂಡೆ. ಬಂದುಬಿಟ್ಟು ಒಂದು 8 ಹಂಗೆ ನಾನು ಅಡುಗೆ ಮನೆಗೆ ಬಂದು ಮಜ್ಜಿಗೆ ಮಾಡ್ಕೊಂಡ್ಬಿಟ್ಟು ಒಂದಿಷ್ಟು ನನಗೆ ಏನೇನು ಬೇಕೋ ಆ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಒಂದು ತಟ್ಟೆಲಿ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಬನ್ನಿ ಏನೆಲ್ಲ ಹಾಕ್ತೀನಿ ಅಂತ ಹೇಳ್ತೀನಿ. ನಾನು ಸ್ವಲ್ಪ ಕೊತ್ತಂಬರಿ ಕಾಳನ್ನ ತೊಗೊಂಡಿದ್ದೀನಿ. ಕೊತ್ತಂಬರಿ ಕಾಳು ಎಷ್ಟಾಗುತ್ತೋ ಅಷ್ಟು ಜಾಸ್ತಿನೇ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ, ಒಂದು 15 ಮೆಣಸು, ಒಂದು ಸ್ವಲ್ಪ ಚಕ್ಕೆ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು ಅರ್ಧ ಈರುಳ್ಳಿ, ಮತ್ತು ಖಾರಕ್ಕೆ ಬೇಕಾಗುವಷ್ಟು ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ತೊಗೊಂಡಿದ್ದೀನಿ. ಹಾಗೆ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ನಾನು ನೆನೆಸಿಟ್ಟಿರೋಂಥ ಅಕ್ಕಿನ ಹಾಕ್ಕೊಂಬಿಟ್ಟು ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಜೋಡಿಸಿಟ್ಕೊಂಡಿದ್ನೋ ಅದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಕಾಳನ್ನ ಏನಕ್ಕೆ ಜಾಸ್ತಿ ಹಾಕ್ತೀನಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ರೀತಿಯಾಗಿ ಯಾವ ರೀತಿ ಇರುತ್ತೆ ಅಂದರೆ ನೀವೊಂದು ಸರಿ ಮಾಡ್ಕೊಂಡು ನೋಡಿ, ಆಗ ಗೊತ್ತಾಗುತ್ತೆ ಈ ಸಾಂಬಾರು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತೇಳಿ. ಇದೆಲ್ಲ ಹಾಕ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಕೊಂಡು, ಇದು ಫೈನ್ ಪೇಸ್ಟ್ ಆಗಬೇಕು. ಇದು ಯಾವುದೇ ಕಾರಣಕ್ಕೂ ತರಿಯಾಗಿರಲೇಬಾರ್ದು. ಆ ಥರ ಇತ್ತು ಅಂದರೆ ಏನಾಗ್ಬಿಡುತ್ತೆ, ಮಜ್ಜಿಗೆ ಸಾಂಬಾರು ಒಡೆದೋಗಿದೆ ಅನ್ನೋದಕ್ಕೆ ಆ ಥರ ಕಾಣಿಸ್ತಿರುತ್ತೆ. ಸೊ ಆ ಥರ ಆಗಬಾರ್ದು ಅಂದರೆ ಇದು ಈ ಥರ ಫೈನ್ ಪೇಸ್ಟ್ ಆಗೋವರೆಗೂ ನಾವಿಲ್ಲಿ ಮಿಕ್ಸಿ ಜಾರ್ಗೆ ರುಬ್ಕೊಬೇಕು. ಸೊ ನಾನಿಲ್ಲಿ ಏನು ಮಜ್ಜಿಗೆನ ಮಾಡಿಬಿಟ್ಟು ಸೋಸಿಟ್ಕೊಂಡಿದ್ದೆ, ನಾನು ಇದನ್ನೆಲ್ಲ ಮಿಶ್ರಣನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನಾನು ಮಜ್ಜಿಗೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ನೀಟಾಗಿ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಮಿಕ್ಸಿ ಜಾರ್ನ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ನೊರೆ ಏನಿರುತ್ತೋ ನಾನು ಹೇಳ್ತೀನಿ. ಸೊ ಅದು ಯಾವುದೂ ಇರೋದಿಲ್ಲ, ಹಾಗೆ ನೀಟಾಗಿ ಕ್ಲಿಯರ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು, ಹಳ್ಳುಪ್ಪು, ಇದೆಲ್ಲ ನಾನು ಮಿಕ್ಸ್ ಮಾಡಿಬಿಟ್ಟು ಒಂದು ಕಡೆ ಎತ್ತಿಟ್ಬಿಟ್ಟು, ನಾನು ಒಗ್ಗರಣೆಗೆ ಈರುಳ್ಳಿ ಬೇಕಾಗಿತ್ತು. ಸೊ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಈರುಳ್ಳಿನ ನಾನಿಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಬಿಟ್ಟು, ಸೊ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಹಾಗೆ ಸಾಸಿವೆ, ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ. ಸೊ ಮೆಂತ್ಯ ಬಾಯಲ್ಲಿ ಸಿಗ್ತಾ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲೊಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡ ತಕ್ಷಣಕ್ಕೆ ಇಲ್ಲಿ ನಮ್ಮ ಮನೇಲಿ ಕರೆಂಟ್ ಹೋಗ್ಬಿಡ್ತು. ಇದು ನೈಟ್ ವ್ಲಾಗ್ ಅಲ್ವಾ, ಬಟ್ ಬೆಳಕಿರೋದಿಲ್ಲ. ಹಾಗೆ ಸ್ವಲ್ಪ ಡೌನ್ ಆಗಿಬಿಡ್ತು. ನನಗೂ ಕೂಡ ಅಯ್ಯೋ ವಿಡಿಯೋ ಆಫ್ ಆಗಿಬಿಡ್ತೇನೋ ಅನ್ನಿಸ್ತು. ಬಟ್ ಇಲ್ಲ, ನನಗೆ ಅಷ್ಟರೊಳಗೆ ಚಾರ್ಜರ್ ಲೈಟ್ ಆನ್ ಆಯಿತು. ಸೊ ಇದೆಲ್ಲ ಕಾಣಿಸ್ತಾ ಇದೆ, ಪರವಾಗಿಲ್ಲ ಅಂತೇಳ್ಬಿಟ್ಟು ಈರುಳ್ಳಿ ಎಲ್ಲ ನಾನು ಬ್ರೌನ್ ಕಲರ್ ಆಗೋವರೆಗೂ ಇಲ್ಲಿ ನೀಟಾಗಿ ಬೇಯಿಸ್ಕೊಂಬಿಟ್ಟು, ನಂತರ ನಾನು ಏನು ಕಲಸಿಟ್ಟಿದ್ನೋ ಆ ಮಜ್ಜಿಗೆ ಸಾಂಬಾರನ್ನ ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನ್ಯೂ ಕಮರ್ಸ್ಗೆ ಒಂದು ಆಪರ್ಚುನಿಟೀಸ್ನ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನನ್ನ ಅಡುಗೆ ಯಾವುದೇ ಆಗಿರ್ಬೋದು, ನಿಮ್ಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಒಂದು ಸರಿ ಮಾಡಿಬಿಟ್ಟು ನೋಡಿ ಹೇಗಿರುತ್ತೆ ಅಂತೇಳಿ.
ಇದಕ್ಕೆ ನಾನು ಆಲ್ರೆಡಿ ಉಪ್ಪೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದರಿಂದ ನಾನು ಯಾವುದನ್ನು ನಾನಿಲ್ಲಿ ಉಪ್ಪು ಏನೂ ಹಾಕೋಕ್ಕೋಗಿಲ್ಲ. ಟೇಸ್ಟ್ ಮಾಡಿ ನೋಡಿದಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ಇತ್ತು. ಹಾಗೇ ನಾನಿಲ್ಲಿ ಆಲ್ರೆಡಿ ಸಾಂಬಾರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿತ್ತು. ನಾನು ಯಾವ ಸಾಂಬಾರಾದ್ರೂ ಮಾಡಿಬಿಟ್ಟು ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇರ್ತೀನಿ. ಬಟ್ ಮಜ್ಜಿಗೆ ಸಾಂಬಾರು ಮಾಡಿದಾಗ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಎಲ್ಲೂ ಹೋಗೋದಿಲ್ಲ. ಇದು ಏನಕ್ಕಂದರೆ ಸಡನ್ನಾಗಿ ಉಪ್ಪು ಬಂದುಬಿಡುತ್ತೆ. ಅದೊಂದೇ ಕಾರಣಕ್ಕೋಸ್ಕರ ನಾನು ಇದ್ರ ಮುಂದೆನೇ ನಿಂತ್ಕೊಂಡು ನಾನು ಮಜ್ಜಿಗೆ ಸಾಂಬಾರು ರೆಸಿಪಿನ ಇದು ಕಂಪ್ಲೀಟಾಗಿ ಆಗೋವರೆಗೂ ನಾನೆಲ್ಲೂ ಹೋಗೋದಿಲ್ಲ. ಸೊ ಇದ್ರ ಮೇಲೆ ಕಾನ್ಸಂಟ್ರೇಷನ್ನಿಂದ ನಾನು ಇದನ್ನು ಮಾಡ್ತಾ ಇರ್ತೀನಿ. ನೋಡಿ ಇಲ್ಲಿ ನೊರೆ ಎಲ್ಲ ಪೂರ್ತಿಯಾಗಿ ಕ್ಲಿಯರ್ ಆಯಿತು. ಇದೆಲ್ಲ ಕ್ಲಿಯರ್ ಆದಮೇಲೆ ನಾನು ಗ್ಯಾಸ್ನ ಆಫ್ ಮಾಡಿಕೊಂಡೆ. ಮಜ್ಜಿಗೆ ಸಾಂಬಾರು ರೆಡಿಯಾಗಿತ್ತು. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ನಿಮ್ಮ ಮನೇಲಿ ಏನಾದರೂ ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಬಾಡೋಗ್ಬಿಟ್ಟಿತ್ತು ಕೊತ್ತಂಬರಿ ಸೊಪ್ಪು, ಅದಕ್ಕೋಸ್ಕರ ನಾನು ಹಾಕಿಲ್ಲ. ಹಾಗೆ ಬಿಸಿ ಬಿಸಿ ಅನ್ನನೂ ಕೂಡ ರೆಡಿಯಾಗಿತ್ತು. ನಾನಿಲ್ಲಿ ಒಂದು ತಟ್ಟೆಗೆ ಬಿಸಿ ಬಿಸಿಯಾಗಿರುವಂಥ ಅನ್ನ ಮತ್ತು ಸಾಂಬಾರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ಟೇಸ್ಟು. ಇದ್ರ ಜೊತೆ ಮುದ್ದೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ನಮ್ಮ ಮನೆಯವ್ರು ಇವತ್ತು ಊಟಕ್ಕೆ ಬರೋದಿಲ್ಲ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಮುದ್ದೆ ಮಾಡ್ಕೊಳ್ಳಿಲ್ಲ. ಸೊ ಬರೀ ಅನ್ನ ಮತ್ತು ಸಾಂಬಾರನ್ನ ಮಾಡ್ಕೊಂಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ರೆಸಿಪಿ. ಇದನ್ನು 2 ಡೇಸ್ ಇಟ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರಿದು. ಹಾಗೆ ನನ್ನ ಮಕ್ಳು ಇಬ್ಬರು ಯಾವತ್ತೂ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿರ್ಲಿಲ್ಲ. ಇದು ಫಸ್ಟ್ ಟೈಮ್ ಇಬ್ಬರೂ ಒಟ್ಟಿಗೆ ಕೂತ್ಕೊಂಡು ಈ ಥರ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿರೋದು. ನಾನು ಇದನ್ನು ಕಲಿಸ್ಬೇಕು ಅಂತಲೇ ಈ ರೀತಿಯಾಗಿ ಹಾಕ್ಕೊಟ್ಟಿದ್ದೀನಿ. ಹಾಗೆ ಅವರು ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ರು. ನಾನು ನನ್ನ ಹಸ್ಬೆಂಡ್ಗೋಸ್ಕರ ಇನ್ನೂ ವೆಯ್ಟ್ ಮಾಡ್ತಾನೇ ಇದ್ದೆ. ಸೊ ಅವ್ರು ಬಂದಮೇಲೆ ಅವ್ರ ಜೊತೆ ಊಟ ಮಾಡಿ ಮಲ್ಗೋಣ ಅಂತ. ದಯವಿಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಆಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.